Welcome to Vital Biology classes. For new updates, subscribe to the channel Vital Biology. The theme of our channel is Study Now, Be Proud Later. You can join our Vital Biology Telegram group and all the classes, notes, PDFs are available there. Link is provided below in description box. Hello everyone, welcome to the Vital Biology classes. So last ಕ್ಲಾಸಲ್ಲಿ ಏನೇನೆಲ್ಲ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದರೆ ಲೈಕ್ ಸ್ಟೇಮನ್, ಮೈಕ್ರೋಸ್ಪೊರಾಂಜಿಯಮ್, ಮೈಕ್ರೋಸ್ಪೊರಜೆನಿಸಿಸ್ ಆ್ಯಂಡ್ ಪೋಲನ್ ಗ್ರೈನ್ಸ್ ಅಲ್ವಾ. ಸೊ ಟೋಟಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಕಂಪ್ಲೀಟ್ ಆಯಿತು. ಸೊ ಟುಡೇ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಯಾವುದು ಅಂದರೆ ಲೈಕ್ ದ ಪಿಸ್ಟಲ್, megasporangium and embryo. Okay, embryo or else embryo sac. Okay, today ಇಷ್ಟು ನೋಡೋಣ, 3 ಹೆಡ್ಡಿಂಗ್ಸ್. ಓಕೆ, ಸೊ ಪಿಸ್ಟಿಲ್ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದೆ ನಿಮಗೆ, ಹೈಬಿಸ್ಕಸ್ ಫ್ಲವರ್ ತೋರಿಸ್ತಾ ಹೇಳಿದೆ, ವಿಚ್ ಇಸ್ ಪಿಸ್ಟಿಲ್ ಆ್ಯಂಡ್ ವಿಚ್ ಇಸ್ ಸ್ಟೇಮನ್ ಅಂತ. ಸೊ ಅಗೇನ್ ಐ ಆಮ್ ಶೋಯಿಂಗ್ ಇಟ್ ಹಿಯರ್. ಸೊ ದೀಸ್ ಆರ್ ದ 2 ಪಿಸ್ಟಿಲ್ಸ್, ಬೇರೆ ಬೇರೆ ಫ್ಲವರ್ಸಿಂದ ತೊಗೊಂಡಿರೋದು. ಓಕೆ, ಲೆಟ್ ಅಸ್ ಟೇಕ್ ಒನ್ ಫ್ರಮ್ ದ ಹೈಬಿಸ್ಕಸ್ ಆ್ಯಂಡ್ ಅನದರ್ ಫ್ರಮ್ ದ ಅನದರ್ ಫ್ಲವರ್. ಓಕೆ, ಈ ಪಿಸ್ಟಲ್ಸ್ ತೊಗೊಂಡಿರೋದು. ಸೊ ಪಿಸ್ಟಲ್ಸಲ್ಲಿ ಯಾವ್ಯಾವೆಲ್ಲ ಪಾರ್ಟ್ಸ್ ಇರುತ್ತೆ ಅಂತ ಹೇಳಿದೆ ನಾನು. ದಟ್ ಈಸ್ ಅಪ್ಪರ್ ಪಾರ್ಟ್, ದಟ್ ಈಸ್ ಸ್ಟಿಗ್ಮಾ ಅಲ್ವಾ, ಸ್ಟಿಗ್ಮಾ. ಆ್ಯಂಡ್ ದ ಮಿಡಲ್ ಎಲಾಂಗೇಟೆಡ್ ಪಾರ್ಟ್ ಸ್ಟೈಲ್ ಇರುತ್ತೆ ಅಂತ ಹೇಳಿದ್ದೆ. ಆ್ಯಂಡ್ ದ ಬೇಸಲ್ ಪಾರ್ಟ್ ಬಲ್ಜ್ಡ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ದಟ್ ಈಸ್ ಓವರಿ ಅಲ್ವಾ. ಇದೆಲ್ಲ ಬೇಸಿಕ್ ಕಲ್ತಿದ್ವಿ ರೈಟ್ ಇನ್ ದ ಲಾಸ್ಟ್ ಕ್ಲಾಸ್. ಸೊ ಪಿಸ್ಟಿಲ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗೈನಿಷಿಯಮ್. ಓಕೆ, ಗೈನಿಷಿಯಮ್ ಅಂತಲೂ ಕರಿಬೋದು, ಆರ್ ಎಲ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾರ್ಪೆಲ್. ಇದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ನಿಮ್ಗೆ ಬೇಸಿಕ್ ಸಿಕ್ತು ಅಂದ್ಕೊತೀನಿ. ಈಗ ನೆಕ್ಸ್ಟ್ ಮೂವ್ ಆಗೋಣ. ದಟ್ ಈಸ್ ಫಸ್ಟ್ ಪಿಸ್ಟಿಲ್ ನೋಡೋಣ. ಸೊ ಹ್ಯಾಸ್ ಐ ಟೋಲ್ಡ್ ಯು, ಪಿಸ್ಟಿಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗೈನಿಷಿಯಮ್ ಅಲ್ವಾ. ಸೊ ಆರ್ ಎಲ್ಸ್ ಕಾರ್ಪೆಲ್ ರೈಟ್. ಸೊ ಫಸ್ಟ್ ಪಾಯಿಂಟ್ ಹೋಗೋಣ. ದ ಗೈನಿಷಿಯಮ್ ರಿಪ್ರೆಸೆಂಟ್ಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ flower. So this is one of the gynoecium or else one of the pistil ಅಥವಾ one carpel. Okay, so ಇದು female reproductive part of the flower. Okay, next point, the flower may be monocarpellary. ಒಂದೇ ಏನಾದರೂ ಇದ್ದರೆ, ಲೈಕ್ ಒನ್ ಪಿಸ್ಟಲ್ ಇದ್ದರೆ, ಸೊ ಇಲ್ಲಿ ಒನ್ ಪಿಸ್ಟಲ್ ಕಾಣಿಸ್ತಿದೆ, ಸೊ ಇದನ್ನು ಮೋನೋಕಾರ್ಪಿಲರಿ ಅಂತಾರೆ. ಓಕೆ, ಒನ್ ಪಿಸ್ಟಲ್ ಇದ್ದರೆ ಮೋನೋಕಾರ್ಪಿಲರಿ. ಇಫ್ ಇಟ್ ಈಸ್ ಮಲ್ಟಿ ಕಾರ್ಪಿಲರಿ ಮೀನ್ಸ್ ಮೋರ್ ದೆನ್ ಒನ್, ಇಲ್ಲಿ ಇನ್ನೂ ಜಾಸ್ತಿ ಪಿಸ್ಟಲ್ಸ್ ಇದ್ದರೆ, ಒಂದೇ ಫ್ಲವರಲ್ಲಿ ತುಂಬ ಪಿಸ್ಟಲ್ಸ್ ಇದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಮಲ್ಟಿ ಕಾರ್ಪಿಲರಿ. ಓಕೆ, ನೆನ್ಪಿಟ್ಕೊಳ್ಳಿ, ಮೋನೋಕಾರ್ಪಿಲರಿ ಅಂದರೆ ಸಿಂಗಲ್ ಪಿಸ್ಟಿಲ್, ಒನ್ ಫ್ಲವರ್ಗೆ ಒಂದೇ ಪಿಸ್ಟಿಲ್ ಇದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಮೋನೋಕಾರ್ಪಿಲರಿ. ಒಂದೇ ಫ್ಲವರಲ್ಲಿ ಮೋರ್ ದೆನ್ ಒನ್ ಪಿಸ್ಟಿಲ್ ಇದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಮಲ್ಟಿ ಕಾರ್ಪಿಲರಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಪಿಸ್ಟಿಲ್ ಮೇ ಬಿ ಸಿಂಕಾರ್ಪಸ್ ಆರ್ ಎಲ್ಸ್ ಅಪೋಕಾರ್ಪಸ್. ಸಿಂಕಾರ್ಪಸ್ ಇಸ್ ನಥಿಂಗ್ ಬಟ್ ಒನ್ ಎಕ್ಸಾಂಪಲ್. ಲೈಕ್ ನಿಮ್ಮ ಮೊಬೈಲಲ್ಲಿ ಸಮ್ಟೈಮ್ಸ್ ನೋಟಿಫಿಕೇಷನ್ ಬರುತ್ತಲ್ವಾ, ಕಾಂಟ್ಯಾಕ್ಟ್ಸ್ ಫೋಟೋಸ್ ಎಲ್ಲ ಸಿಂಕ್ ಮಾಡಿ ಗೂಗಲ್ ಡ್ರೈವ್ಗೆ ಅಂತ. ಸೊ ಇನ್ ದ ಸೇಮ್ ವೇ ಸಿಂಕ್, ಇಲ್ಲಿ ಸಿಂಕ್ ಅಂದರೆ ಫ್ಯೂಸಿಂಗ್. ಓಕೆ, ಜಾಯಿಂಟ್ ಆಗಿದ್ದರೆ, ಸೊ ಇದು ಒಂದು ಪಿಸ್ಟಿಲ್ ಅಲ್ವಾ ಇಲ್ಲಿರೋದು. ಸೊ ಅನದರ್ ಪಿಸ್ಟಿಲ್ ಇಲ್ಲೊಂದು ಬರುತ್ತೆ. ಓಕೆ, ಸೊ ಅನದರ್ ಪಿಸ್ಟಿಲ್ ಇಲ್ಲೊಂದು ಬರುತ್ತೆ. ಓಕೆ, ಹಿಂಗೆ ಎಲ್ಲ ಜಾಯಿಂಟ್ ಏನಾದರೂ ಆಗಿದ್ದರೆ, ದಿಸ್ ವೇ ಜಾಯಿಂಟ್ ಆಗಿದ್ದರೆ ಅದು ಸಿಂಕಾರ್ಪಸ್. ಓಕೆ, ಫ್ಯೂಸ್ ಆಗಿದ್ದರೆ ದಟ್ ಇಸ್ ಸಿಂಕಾರ್ಪಸ್. ಅಥವಾ ಹಿಂಗೇನಾದರೂ ಫ್ರೀ ಆಗಿದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಎಸ್ ಅಪೋಕಾರ್ಪಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಚ್ ಪಿಸ್ಟಿಲ್ ದಟ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ಒಂದು ಸ್ಟಿಗ್ಮಾ, ಸ್ಟೈಲ್, ಓವರಿ. ಲಾಸ್ಟ್ ಸ್ಲೈಡಲ್ಲಿ ಹೇಳಿದಾಗೆ ಇಟ್ ಕನ್ಸಿಸ್ಟ್ ಆಫ್ ಸ್ಟಿಗ್ಮಾ ದಟ್ ಈಸ್ ಅಪ್ಪರ್ ಪಾರ್ಟ್ ಆ್ಯಂಡ್ ಸ್ಟೈಲು ಮತ್ತು ಓವರಿ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಸ್ಟಿಗ್ಮಾ ಎಲ್ಲಿರುತ್ತೆ ಅಂತ. ಸ್ಟಿಗ್ಮಾ ಸರ್ವ್ಸ್ ಹ್ಯಾಸ್ ಅ ಲ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ದ ಪೋಲನ್ ಗ್ರೈನ್ಸ್. ಸೊ ಸ್ಟಿಗ್ಮಾ ಇಲ್ಲಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದ ಸ್ಟಿಗ್ಮಾ ಹೆಲ್ಪ್ಸ್ ಫಾರ್ ದ ಪ್ಲ್ಯಾಟ್ಫಾರ್ಮ್ ಹ್ಯಾಸ್ ಅ ಪೋಲನ್ ಗ್ರೈನ್. ಓಕೆ, ಈಗ ಮೇಲ್ ಫ್ಲವರಿಂದ ಪೋಲನ್ ಗ್ರೈನ್ ಬರುತ್ತೆ ಅಂದ್ಕೊಳ್ಳಿ, ಹನಿಬಿ ತೊಗೊಂಡು ಬರುತ್ತೆ, ಜಸ್ಟ್ ಪಾಲಿನೇಷನ್ ಆಗ್ತಿದೆ. ಸೊ ಆ ಪೋಲನ್ ಗ್ರೈನ್ ಬಂದು ಇಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಸೊ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ವ ಸ್ಟ್ಯಾಂಡ್ ಆಗೋಕ್ಕೆ. ಪೋಲನ್ ಗ್ರೈನ್ ಸ್ಟ್ಯಾಂಡ್ ಆಗೋಕ್ಕೆ, ಇದು ಪೋಲನ್ ಗ್ರೈನ್ ಅಲ್ವಾ, ಸ್ಟ್ಯಾಂಡ್ ಆಗೋಕ್ಕೆ ಒಂದು ಫ್ಲ್ಯಾಟಾಗಿರೋ ಪ್ಲೇಸ್ ಬೇಕು. ಸೊ ದಟ್ ಈಸ್ ಸ್ಟಿಗ್ಮಾ. ಸೊ ಇಟ್ ಈಸ್ ಪ್ಲ್ಯಾಟ್ಫಾರ್ಮ್ ಲೈಕ್ ಸ್ಟ್ರಕ್ಚರ್ ಫಾರ್ ದ ಪೋಲನ್ ಗ್ರೈನ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಸ್ಟೈಲ್. ಸ್ಟೈಲ್ ಇಸ್ ಅ ಎಲಾಂಗೇಟೆಡ್ ಸ್ಲೆಂಡರ್ ಪಾರ್ಟ್ ಬೆನಿತ್ ದ ಸ್ಟಿಗ್ಮಾ. ಸ್ಟಿಗ್ಮಾ ಕೆಳಗಡೆ ಇರೋದೇ ಸ್ಟೈಲ್. ಓಕೆ, ದಟ್ ಈಸ್ ಎಲಾಂಗೇಟೆಡ್ ಸ್ಟ್ರಕ್ಚರ್.
Okay, next that is the basal bulged part of the pistil, that is ovary. Bulged structure base ಅಲ್ಲಿ pistil base, this is base ಅಲ್ವಾ, base part ಅಲ್ಲಿ you can observe the bulged like structure, that is called as ovary. Okay, so next the placenta is located inside the ovarian cavity. So ಈ ovary ಒಳಗಡೆ there is the presence of ovarian cavity. Okay, ovarian cavity ಒಳಗಡೆ there is the presence of placenta. Okay, so megasporangia commonly called as ovule that arises from the placenta. Okay, inside the placenta ovule is present. Okay, next slide ಅಲ್ಲಿ ಅದನ್ನ ಹೇಳ್ತೀನಿ. ಓಕೆ, ಇಷ್ಟು ಅರ್ಥ ಆಯಿತು ಅಂದ್ಕೊತೀನಿ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಪರ್ಟಿಕ್ಯುಲರ್ಲಿ ಅಬೌಟ್ ಮೆಗಾಸ್ಪೊರಾಂಜಿಯಾ. ಓಕೆ, ಓನ್ಲಿ ಓವ್ಯೂಲ್ ಬಗ್ಗೆ ಓದೋಣ ಈಗ. ಓಕೆ, ಹ್ಯಾಸ್ ಐ ಟೋಲ್ಡ್ ಯು ಲಾಸ್ಟ್ ಪಾಯಿಂಟ್ ಏನು ಹೇಳಿದ್ದೆ ನಾನು, ಲೈಕ್ ಇಲ್ಲೇ ಹೇಳಿದೆ. ಸೊ ದರ್ ಇಸ್ ದ ಓವ್ಯೂಲ್ ಇನ್ಸೈಡ್ ದ ಪ್ಲಾಸೆಂಟಾ ಅಲ್ವಾ. ಸೊ ಈಗ ನೋಡೋಣ ಇನ್ಸೈಡ್ ದ ಪ್ಲಾಸೆಂಟಾ ಇಲ್ಲಿ. ಸೊ ಇದು ಓವ್ಯೂಲ್ ಸ್ಟ್ರಕ್ಚರ್. ಓಕೆ, ಇದು ಓವ್ಯೂಲ್ ಸ್ಟ್ರಕ್ಚರ್. ಸೊ ಥಿಂಕ್ ದಿಸ್ ಇಸ್ ಪ್ಲಾಸೆಂಟಾ. ಓಕೆ, ಪ್ಲಾಸೆಂಟಾ ಒಳಗಡೆ ಓವ್ಯೂಲ್ ಪ್ರೆಸೆಂಟ್ ಇದೆ, ಹ್ಯಾಸ್ ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಸೆಂಟೆನ್ಸ್. ಓಕೆ, ಇಲ್ಲಿ ಈಗ ಮೆಗಾಸ್ಪೊರಾಂಜಿಯಮ್ ನೋಡೋಣ. ಮೆಗಾಸ್ಪೊರಾಂಜಿಯಮ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಓವ್ಯೂಲ್. ಓಕೆ, ಎರಡು ಸಿಮಿಲರ್ ನೇಮ್ಸೇ. ದ ಮೇನ್ ಪಾರ್ಟ್ಸ್ ಆಫ್ ದ ಮೆಗಾಸ್ಪೊರಾಂಜಿಯಮ್ ಮೀನ್ಸ್ ಓವ್ಯೂಲ್ ಆರ್, ಫಸ್ಟ್ ಒನ್ ಫ್ಯೂನಿಕಲ್. ಓಕೆ, ಫ್ಯೂನಿಕಲ್ ತಗೊಳ್ಳೋಣ. ಸೊ ಹಿಯರ್ there is a presence of funicle. Okay, this is funicle. Funicle is a stalk that attached ovule to placenta. Okay, a funicle that is attached to the placenta, as I showed you. This is placenta. So this funicle is attached to the placenta with the ovule. Okay, next part, that is hilum. Hilum is a junction between the ovule and the funicle. Okay, hilum idu ಈ ಪಾರ್ಟ್, ದಟ್ ಈಸ್ ಹೈಲಮ್. ಅದು ಬಿಟ್ವೀನ್ ದ ಓವ್ಯೂಲ್ ಆ್ಯಂಡ್ ಫ್ಯೂನಿಕಲ್ ಇಟ್ ಈಸ್ ಅ ಜಂಕ್ಷನ್ ಲೈಕ್. ಓಕೆ, ಸ್ಟ್ರಕ್ಚರ್. ಆ್ಯಂಡ್ ನೆಕ್ಸ್ಟ್ ಒಂದು ಇಂಟೆಗ್ಯುಮೆಂಟ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಂಟೆಗ್ಯುಮೆಂಟ್ ಇಲ್ಲಿದೆ. ಓಕೆ, ಇಂಟೆಗ್ಯುಮೆಂಟ್ ಅನ್ನೋದು ಒನ್ ಲೇಯರ್ ಲೈಕ್ ಸ್ಟ್ರಕ್ಚರ್. ಓಕೆ, ಸೊ ಇಂಟೆಗ್ಯುಮೆಂಟ್ ಒನ್ ಆರ್ ಟು ಪ್ರೊಟೆಕ್ಟಿವ್ ಎನ್ವೆಲಪ್ಸ್ ಅರೌಂಡ್ ದ ಓವ್ಯೂಲ್ಸ್. ಸೊ ಓವ್ಯೂಲ್ಸ್ ಸುತ್ತ ಒಂದು ಅಥವಾ ಎರಡು ಇಂಟೆಗ್ಯುಮೆಂಟ್ಸ್ ಇರುತ್ತೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಟೂ ಇಂಟೆಗ್ಯುಮೆಂಟ್ಸ್ ಇದೆ. ಔಟರ್ ಮೋಸ್ಟ್ ಇಂಟೆಗ್ಯುಮೆಂಟ್ ಆ್ಯಂಡ್ ದ ಇನ್ನರ್ ಮೋಸ್ಟ್ ಇಂಟೆಗ್ಯುಮೆಂಟ್ ಇದೆ. ಒನ್ ಇಂಟೆಗ್ಯುಮೆಂಟ್ ಇರುತ್ತೆ ಅಥವಾ ಎರಡು ಇರುತ್ತೆ. ಓಕೆ, ಈ ಇಂಟೆಗ್ಯುಮೆಂಟ್ಸ್ ಇರೋದು ಇಟ್ ಪ್ರೊಟೆಕ್ಟ್ಸ್ ದ ಓವ್ಯೂಲ್, ಪ್ರೊಟೆಕ್ಟ್ ಮಾಡುತ್ತೆ ಓವ್ಯೂಲ್ನ. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಸಮ್ ಮೋರ್ ಪಾಯಿಂಟ್ಸ್ ಅಬೌಟ್ ದ megasporangium means ovule. Okay, that is micropyle. Micropyle is a small opening at the tip of the integument. So ಇಲ್ಲಿ ನೋಡ್ಬೋದು ನೀವು, ಇಟ್ ಇಸ್ ದ ಟಿಪ್ ಅಲ್ವಾ, ಇಂಟೆಗ್ಯುಮೆಂಟ್ ದ ಟಿಪ್. ಸೊ ಇಲ್ಲಿ ಮೈಕ್ರೋಪೈಲ್ ಕಾಣಿಸ್ತಿದೆಯಾ, ಸ್ಮಾಲ್ ಓಪನಿಂಗ್. ಓಕೆ, ಇದು ಸ್ಮಾಲ್ ಓಪನಿಂಗ್. ಓಕೆ, that is called as micropyle. Okay, small opening, that is called as micropyle. And another one, that is chalaza, basal part of the ovule. So ಇದು ಬೇಸ್ ಪಾರ್ಟ್ ಅಲ್ವಾ. ಸೊ ದಿಸ್ ಇಸ್ ಚಲಾಜಾ. ಓಕೆ, ವಿಚ್ ಇಸ್ ಆಪೋಸಿಟ್ ಟು ದ ಮೈಕ್ರೋಪೈಲ್ ಎಂಡ್. ಈಗ ತಾನೇ ಹೇಳಿದೆ ದಿಸ್ ಇಸ್ ಸ್ಮಾಲ್ ಓಪನಿಂಗ್ ಇಸ್ ಕಾಲ್ಡ್ ಎಸ್ ಮೈಕ್ರೋಪೈಲ್. ಮೈಕ್ರೋಪೈಲ್ ಎಂಡ್ಗೆ ಆಪೋಸಿಟಾಗಿ ಚಲಾಜಲ್ ಎಂಡ್ ಇರುತ್ತೆ, ಚಲಾಜಲ್ ಪೋಲ್. ದಟ್ ಈಸ್ ಅ ಬೇಸಲ್ ಪಾರ್ಟ್ ಆಫ್ ದ ಓವ್ಯೂಲ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಬಂದು ನ್ಯೂಸಿಲಸ್. ಸೊ ನ್ಯೂಸಿಲಸ್ ಇಸ್ ಅ ಮಾಸ್ ಆಫ್ ಸೆಲ್ಸ್ ಎನ್ಕ್ಲೋಸ್ಡ್ ವಿತಿನ್ ದ ಇಂಟೆಗ್ಯುಮೆಂಟ್ ಹ್ಯಾವಿಂಗ್ ದ ಅಬಂಡೆಂಟ್ ರಿಸರ್ವ್ಡ್ ಫುಡ್ ಮೆಟೀರಿಯಲ್. ಸೊ ನ್ಯೂಸಿಲಸ್ ಅನ್ನೋದು ಇಟ್ ಕನ್ಸಿಸ್ಟ್ ಆಫ್ ಮಾಸ್ ಆಫ್ ಸೆಲ್ಸ್, ನಂಬರ್ ಆಫ್ ಸೆಲ್ಸ್ ಇರುತ್ತೆ ನ್ಯೂಸಿಲಸ್ಗೆ. ಆ್ಯಂಡ್ ಎನ್ಕ್ಲೋಸ್ಡ್ ವಿತಿನ್ ದ ಇಂಟೆಗ್ಯುಮೆಂಟ್. ಇಂಟೆಗ್ಯುಮೆಂಟ್ ಆಗಿದ ತಕ್ಷಣ ನೆಕ್ಸ್ಟ್ ಪಾರ್ಟೇ ನ್ಯೂಸಿಲಸ್. ಓಕೆ, ಇಲ್ಲಿ ಕಾಣುತ್ತೆ ನಿಮಗೆ, ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಓಕೆ, ದಿಸ್ ನ್ಯೂಸಿಲಸ್ದು ಫಂಕ್ಷನ್ ಏನಂದರೆ ಇಟ್ ರಿಸರ್ವ್ಸ್ ದ ಫುಡ್ ಮೆಟೀರಿಯಲ್. ಆ್ಯಂಡ್ ಅಂದರೆ ಸ್ಟೋರ್ ಮಾಡುತ್ತೆ ಫುಡ್ ಮೆಟೀರಿಯಲ್, ಬಿಕಾಸ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಓವ್ಯೂಲ್ ಫಾರ್ ದ ನ್ಯೂಟ್ರಿಷನ್ ಪರ್ಪಸ್. ಓಕೆ, ನ್ಯೂಸಿಲಸ್ ಬಗ್ಗೆ ಇಷ್ಟಿದೆ. ಆ್ಯಂಡ್ ನೆಕ್ಸ್ಟ್ ದ ಲಾಸ್ಟ್ ಪಾರ್ಟ್, ದಟ್ ಇಸ್ ಎಂಬ್ರಿಯೋ ಸ್ಯಾಕ್ ಆರ್ ಎಲ್ಸ್ ಎಂಬ್ರಿಯೋ ಸ್ಯಾಕ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫೀಮೇಲ್ ಗ್ಯಾಮೆಟೋಫೈಟ್ ಅಲ್ವಾ. ಸೊ ಫೀಮೇಲ್ ಗ್ಯಾಮೆಟೋಫೈಟ್ ಇಸ್ ಲೊಕೇಟೆಡ್ ಇನ್ಸೈಡ್ ದ ನ್ಯೂಸಿಲಸ್. ಇಲ್ಲೇ ನೋಡ್ಬೋದು ನೀವು, ದಿಸ್ ಇಸ್ ಎಂಬ್ರಿಯೋ ಸ್ಯಾಕ್ ಅಲ್ವಾ, ಅಥವಾ ಎಂಬ್ರಿಯೋ ಸ್ಯಾಕ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫೀಮೇಲ್ ಗ್ಯಾಮೆಟೋಫೈಟ್, ರೈಟ್. ಸೊ ಈ ಫೀಮೇಲ್ ಗ್ಯಾಮೆಟೋಫೈಟ್ ನ್ಯೂಸಿಲಸ್ ಒಳಗಡೆ ತಾನೇ ಇದೆ, ರೈಟ್. ಯಾ,
This much is about the ovule, that is megasporangium. Okay, ಈಗ next slide move ಆಗೋಣ. That is megasporogenesis. Okay, megasporogenesis. First definition ನೋಡೋಣ. What is megasporogenesis? The process of formation of haploid megaspores from the megaspore mother cell through the meiosis is called as megasporogenesis. Okay, so ಮಿಯೋಸಿಸ್ ಅಂದರೆ ನೀವು ಫಸ್ಟ್ ಪಿ ಯುನಲ್ಲೇ ಓದಿರ್ತೀರಾ, ಮಿಯೋಸಿಸ್ ಮೈಟೋಸಿಸ್, ರೈಟ್? ಸೊ ಮೈಟೋಸಿಸ್ ಅಂದರೆ ಇಟ್ ಪ್ರೊಡ್ಯೂಸಸ್ 2 cells ಅಲ್ವಾ, ಇಟ್ ಪ್ರೊಡ್ಯೂಸಸ್ 2 cells. ಮಿಯೋಸಿಸ್ ಅಂದರೆ ಇಟ್ ಗಿವ್ಸ್ 4 cells, ರೈಟ್? ರಿಡಕ್ಷನಲ್ ಡಿವಿಷನ್ ಅಲ್ವಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಬೋತ್ ಆರ್ ಸೆಲ್ ಡಿವಿಷನ್ಸ್ ಇಟ್ ಸೆಲ್ಫ್. ಓಕೆ, ಇದು ಸೆಲ್ ಡಿವಿಷನ್ನೇ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅ ಸೆಲ್ ಡಿವಿಷನ್. ಓಕೆ, ಸೊ ಇಲ್ಲಿ ಡೆಫಿನಿಷನ್ ನೋಡೋಣ. ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ಸ್, ಹೆಪ್ಲಾಯ್ಡ್ ಮೆಗಾಸ್ಪೋರ್ಸ್ ಫಾರ್ಮೇಷನ್ಗಾಗಿ ಫ್ರಮ್ ದ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ವಿತ್ ದ ಹೆಲ್ಪ್ ಆಫ್ ಸೆಲ್ ಡಿವಿಷನ್, ದಟ್ ಈಸ್ ಮಿಯೋಸಿಸ್ ಸೆಲ್ ಡಿವಿಷನ್, ಮೆಗಾಸ್ಪೋರೋಜೆನೆಸಿಸ್ ಅಕರ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಮೆಗಾಸ್ಪೋರೋಜೆನೆಸಿಸ್. ಫಾರ್ಮೇಷನ್ ಆಫ್ ದ ಮೆಗಾಸ್ಪೋರ್ಸ್, ಓಕೆ, ಫಾರ್ಮೇಷನ್ ಆಫ್ ದ ಮೆಗಾಸ್ಪೋರ್ಸ್ ಇಸ್ ಕಾಲ್ಡ್ ಅಸ್ ಮೆಗಾಸ್ಪೋರೋಜೆನೆಸಿಸ್. ಓಕೆ, ಈ ಡೆಫಿನಿಷನ್ ತುಂಬಾ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆ್ಯಂಡ್ ಬೈ ದಿಸ್ ಮೆಗಾಸ್ಪೋರೋಜೆನೆಸಿಸ್ ದರ್ ಇಸ್ ದ ಫಾರ್ಮೇಷನ್ ಆಫ್ 4 haploid megaspores. ಓಕೆ, 4 haploid megaspores ಇಲ್ಲಿ ಕಾಣ್ತಿದೆಯಾ? ದಿಸ್ ಇಸ್ 1, ದಿಸ್ ಇಸ್ ಅನದರ್ 1, ಇದೊಂದು, ಆ್ಯಂಡ್ ದಿಸ್ ಇಸ್ 1. ಸೊ ಟೋಟಲಿ ದೀಸ್ ಆರ್ ದ 4 megaspores ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಮೆಗಾಸ್ಪೋರ್ ಟೆಟ್ರಾಯ್ಡ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಮೆಗಾಸ್ಪೋರ್ ಟೆಟ್ರಾಯ್ಡ್. ಓಕೆ, ಇಷ್ಟ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೂವ್ ಆಗೋಣ. ದಟ್ ಈಸ್, ಸೊ ಆ 4 ಮೆಗಾಸ್ಪೋರ್ಸ್ ಆಯ್ತಲ್ವಾ? ಸೊ 4 ಇಷ್ಟು 4 ಆಯ್ತಲ್ವಾ ಮೆಗಾಸ್ಪೋರ್ಸು? ಸೊ ಒನ್ ಆಫ್ ದ ಮೆಗಾಸ್ಪೋರ್ ಇಸ್ ಫಂಕ್ಷನಲ್ ವೈಲ್ ದ ಅದರ್ 3 ಡಿಜನರೇಟ್ ಇನ್ ಮೆಜಾರಿಟಿ ಆಫ್ ದ ಎಂಜಿಯೋಸ್ಪರ್ಮ್ಸ್. ಸೊ ಈ 4 ಮೆಗಾಸ್ಪೋರ್ಸ್ ಫಾರ್ಮ್ ಆಯ್ತಲ್ವಾ? ಸೊ ಇನ್ ದಿಸ್ 4 ಮೆಗಾಸ್ಪೋರ್ಸ್ 1 ಮೆಗಾಸ್ಪೋರ್ ಮಾತ್ರ ಫಂಕ್ಷನಲಿ ಹೆಲ್ಪ್ ಆಗುತ್ತೆ. ಓಕೆ, ಟು ಫಾರ್ಮ್ ದ ಎಂಬ್ರಿಯೋಸ್ಯಾಕ್. ಆಯಿತಾ? ಎಂಬ್ರಿಯೋಸ್ಯಾಕ್ ಫಾರ್ಮ್ ಆಗೋಕ್ಕೆ 1 ಮೆಗಾಸ್ಪೋರ್ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅದರ್ 3 ಡಿಜನ್ರೇಟ್ ಆಗುತ್ತೆ, ಅಂದರೆ ಕಾಣೆ ಆಗುತ್ತೆ. ಓಕೆ, ಇಟ್ ಜಸ್ಟ್ ಡಿಜನ್ರೇಟ್ಸ್. ಓಕೆ, ಈಗ ಜಸ್ಟ್ ಟೇಕ್ 1 ಆಫ್ ದ ಮೆಗಾಸ್ಪೋರ್. ಓಕೆ, ಮಿಕ್ಕಿದ 3ನ ಬಿಟ್ಬಿಡಿ, ಮರ್ತೋಗಿ, ಇಟ್ ಈಸ್ ಜಸ್ಟ್ ಡಿಜನ್ರೇಟೆಡ್. ಓಕೆ, ಓನ್ಲಿ 1 ಆಫ್ ದ functional megaspore develops into the female gametophyte or else embryo sac. As I told you, 1 ಮಾತ್ರ ಫಂಕ್ಷನಲಿ ಇರುತ್ತೆ. ಓಕೆ, ಫಂಕ್ಷನ್ ಮಾಡುತ್ತೆ ಆ್ಯಂಡ್ ಅದರ್ 3 ಡಿಜನ್ರೇಟ್ ಆಗುತ್ತೆ, ಕಾಣೆ ಆಗುತ್ತೆ. ಆ್ಯಂಡ್ ದಿಸ್ ಮೆಥಡ್ ಆಫ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಫ್ರಮ್ ದ ಸಿಂಗಲ್ ಮೆಗಾಸ್ಪೋರ್ ಇಸ್ ಟರ್ಮ್ಡ್ ಹ್ಯಾಸ್ ಅ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಓಕೆ, ಸಿಂಗಲ್ ಮೆಗಾಸ್ಪೋರಿಂದ ದೇರ್ ಇಸ್ ದ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ನಾವು 1 ತೊಗೊಂಡ್ವಿ, ಅಕಸ್ಮಾತ್ ನಾವೇನಾದರೂ 2 or 3 ತೊಗೊಂಡಿದ್ದಿದ್ರೆ ಆರ್ ಎಲ್ಸ್ 4 ತೊಗೊಂಡಿದ್ದಿದ್ರೆ ದೆನ್ ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಮೋನೋಸ್ಪೋರ್. ಮೋನೋ ಅಂದರೆ 1 ಅಲ್ವಾ? ಸೊ ಮೋನೋಸ್ಪರ್ ಅನ್ನಲ್ಲ. ಈ 4 ಏನಾದರೂ ಇನ್ಕ್ಲೂಡ್ ಮಾಡಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಮಲ್ಟಿ. ಓಕೆ, ಮಲ್ಟಿಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಇದ್ವಿ. ಓಕೆ, ಬಟ್ ವಿ ಡೋಂಟ್ ನೀಡ್ ಅಬೌಟ್ ಇಟ್. ಸೊ ದಿಸ್ ಮೆಥಡ್ ಆಫ್ ಟೇಕಿಂಗ್ 1 ಸಿಂಗಲ್ ಮೆಗಾಸ್ಪೋರ್ ತೊಗೊಂಡ್ವಲ್ಲ, ಸೊ ಸಿಂಗಲ್ ಮೆಗಾಸ್ಪೋರ್ ಫಾರ್ ದ ಫಾರ್ಮೇಷನ್ ಆಫ್ ದ ಎಂಬ್ರಿಯೋ ಸ್ಯಾಕ್ by the single megaspore, then it is called as monosporic development. Okay, so let us move on to the next slide. So as I told you, now 4 alli 1 megaspore tagondvi, so think it as a 1 megaspore. Okay, so 1 megaspore ತಗೊಂಡಿದ್ದೀವಿ. ಸೊ ಇನ್ ದಿಸ್ ಈಗ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋಸ್ಯಾಕ್ ಆರ್ ಎಲ್ಸ್ ಫೀಮೇಲ್ ಗ್ಯಾಮೆಟೋಫೈಟ್ ನೋಡೋಣ, ಹೌ ದ ಎಂಬ್ರಿಯೋಸ್ಯಾಕ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಸೊ ದಿಸ್ ನ್ಯೂಕ್ಲಿಯಸ್, ಇನ್ಸೈಡ್ ದಿಸ್ ಮೆಗಾಸ್ಪೋರ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ ಅಲ್ವಾ? ಸೊ ದಿಸ್ ಇಸ್ ಅ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋಸ್ ಮೈಟೋಟಿಕ್ ಡಿವಿಷನ್. ಮೈಟೋಟಿಕ್ ಹೇಳಿದೆ, ಇಫ್ ದಿಸ್ ಇಸ್ ಅ ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ ಅಂದ್ಕೊಳ್ಳಿ, ಇದೇ ನ್ಯೂಕ್ಲಿಯಸ್ ಇಲ್ಲಿ ಬರಿತಿದ್ದೀನಿ ಅಂದ್ಕೊಳ್ಳಿ. ಸೊ ಇದು ಡಿವೈಡ್ ಆದರೆ 2 ಎಕ್ಸ್ಟ್ರಾ 2 ನ್ಯೂಕ್ಲಿಯೈನ ಫಾರ್ಮ್ ಮಾಡುತ್ತೆ. ಓಕೆ, ಕೀಪ್ ದಿಸ್ ಇನ್ ಮೈಂಡ್, ಮೈಟೋಟಿಕ್. ಓಕೆ, ಸೊ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋಸ್ ಮೈಟೋಟಿಕ್ ಡಿವಿಷನ್ ಟು ಫಾರ್ಮ್ ದ 2 ನ್ಯೂಕ್ಲಿಯೈ. ಸೊ ಇಲ್ಲಿ ಕಾಣ್ತಿದೆಯಾ, ಈ ಒಂದು ನ್ಯೂಕ್ಲಿಯಸ್ಸು ಇಟ್ ಈಸ್ ಡಿವೈಡಿಂಗ್ ಮೈಟೋಟಿಕಲಿ ಡಿವೈಡ್ ಆಗಿ ಇಟ್ ಫಾರ್ಮ್ಸ್ ಅ 2 ನ್ಯೂಕ್ಲಿಯೈ. ಇದು ಅದರ್ 2 ನ್ಯೂಕ್ಲಿಯೈ.
ಓಕೆ, ವಿಚ್ ಮೂವ್ಸ್ ಇನ್ ದ ಆಪೋಸಿಟ್ ಪೋಲ್ಸ್. ಕಾಣ್ತಿದೆ ಅಲ್ವಾ, ಆಪೋಸಿಟ್ ಆಗಿದೆ. ಇದು ಅಪ್ಪರ್ ಸೈಡ್ ಇದೆ ಆ್ಯಂಡ್ ದಿಸ್ ಇಸ್ ಎಟ್ ದ ಲೋವರ್ ಸೈಡ್, ರೈಟ್? ಕಾಣ್ತಿದೆ ಅಲ್ವಾ? ಸೊ ಇಟ್ ಮೂವ್ಸ್ ಎಟ್ ದ ಆಪೋಸಿಟ್ ಪೋಲ್ಸ್ ಆ್ಯಂಡ್ ಫಾರ್ಮಿಂಗ್ ದ 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್. ಸೊ ಇಲ್ಲಿ 2 ನ್ಯೂಕ್ಲಿಯಸ್ ಕಾಣ್ತಿದೆ, 2, ರೈಟ್? ಎಗೈನ್ ಏನಾಗುತ್ತೆ, 2 more sequential mitotic division results in the formation of 4 nucleate. So again this 2 nuclei, okay, this 2 nuclei ಮತ್ತೆ ಇನ್ನೂ 2 ನ್ಯೂಕ್ಲಿಯಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಕಾಣ್ತಿದೆ ಅಲ್ವಾ? ಸೊ 2 ನ್ಯೂಕ್ಲಿಯೇಟ್ ಸ್ಟೇಜ್ ಬಂದು ಈಗ 4 ನ್ಯೂಕ್ಲಿಯೇಟ್ ಸ್ಟೇಜ್ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಅಗೈನ್ ದಿಸ್ 4 ನ್ಯೂಕ್ಲಿಯೇಟ್ ಸ್ಟೇಜ್ ಲೇಟರ್ ಅಗೈನ್ ಇಟ್ ಡಿವೈಡ್ಸ್ ಮೈಟೋಟಿಕಲಿ ಟು ಫಾರ್ಮ್ ದ 8 ನ್ಯೂಕ್ಲಿಯೇಟ್ ಸ್ಟೇಜ್. ಸೊ ಅಗೈನ್ ಈ 4 ಅಂದರೆ ಈ ನ್ಯೂಕ್ಲಿಯಸ್ 2 ನ್ಯೂಕ್ಲಿಯಸ್ನ ಫಾರ್ಮ್ ಮಾಡುತ್ತೆ ಆ್ಯಂಡ್ ಅನದರ್ 2 ಹೀಗೆ. ಸೊ ಫೈನಲಿ ಇಟ್ ಇಸ್ 8 ನ್ಯೂಕ್ಲಿಯೇಟ್ ಸ್ಟೇಜ್, ರೈಟ್? ಸೊ ಅರ್ಥ ಆಗಿದೆ ಅಂದ್ಕೊತಿದ್ದೀನಿ. ನೆಕ್ಸ್ಟ್ ಮೂವ್ ಆಗೋಣ. ದ ಸೆಲ್ ವಾಲ್ ಈಸ್ ಲೇಡ್ ಡೌನ್ ಲೀಡಿಂಗ್ ಟು ದ ಫಾರ್ಮೇಷನ್ ಆಫ್ ದ ಎಂಬ್ರಿಯೋ ಸ್ಯಾಕ್. ಓಕೆ, ಇಷ್ಟ ಆಯ್ತಲ್ವಾ? ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ ಈಗ 8 ನ್ಯೂಕ್ಲಿಯೇಟ್ ಸ್ಟೇಜ್ ಆಯಿತು. ಸೊ ನೆಕ್ಸ್ಟ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಏನೇನೆಲ್ಲ ಆಗುತ್ತೆ, ನೆಕ್ಸ್ಟ್ ಲೆಟ್ ಅಸ್ ಸಿ ದಟ್. ಸೊ ಸ್ಟ್ರಕ್ಚರ್ ಆಫ್ ದ ಎಂಬ್ರಿಯೋ ಇಲ್ಲಿ ನೋಡೋಣ. ಓಕೆ, ಎಂಬ್ರಿಯೋ ಸ್ಯಾಕ್ ಕನ್ಸಿಸ್ಟ್ ಆಫ್ ಎಗ್ ಅಪರ್ಚರ್. ಸೊ 8 ನ್ಯೂಕ್ಲಿಯೇಟ್ಸ್ ಇತ್ತಲ್ವ, ಅಲ್ಲಿ 8 ನ್ಯೂಕ್ಲಿಯೇಟ್ಸ್ ಇತ್ತು ಅಲ್ವಾ? ಸೊ ಇನ್ ದ್ಯಾಟ್ 8 ನ್ಯೂಕ್ಲಿಯೇಟ್ಸ್ ಯಾವ್ಯಾವ ನ್ಯೂಕ್ಲಿಯೇಟ್ಸು ಎಲ್ಲೆಲ್ಲಿ ಹೋಗಿದೆ ಈ ಡಯಾಗ್ರಾಮಲ್ಲಿ ನೋಡೋಣ. ಓಕೆ, ಎಗ್ ಅಪರ್ಚರ್ ಪ್ರೆಸೆಂಟ್ ಅಟ್ ದ ಮೈಕ್ರೋಪೈಲ್ ಎಂಡ್. ಆಗಲೇ ಹೇಳಿದೆ, ಮೈಕ್ರೋಪೈಲಾರ್ ಎಂಡ್ ಮೇಲೆ ಇರುತ್ತೆ ಆ್ಯಂಡ್ ಚಲಾಸಲ್ ಎಂಡ್ ಕೆಳಗಡೆ ಇದೆ ಅಂತ ಆಗಲೇ ಓವ್ಯೂಲ್ ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ. ಸೊ egg aperture present at the micropyle end that consists of 2 synergids and 1 egg cell. So micropylar end alli you can observe that 2 synergids present ide. Illi arrow mark ತೋರಿಸಿದನಲ್ವಾ? ಸೊ 2 synergids ಇದೆ and 1 egg cell ಇದೆ. ಸೊ ಟೋಟಲಿ 3 ನ್ಯೂಕ್ಲಿಯೇಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಮೈಕ್ರೋಪೈಲರ್ ಎಂಡ್ ಅಲ್ವಾ? ಸೊ ಇನ್ನು ರಿಮೈನಿಂಗ್ ಎಷ್ಟಿದೆ? 5 ಇದೆ, ರೈಟ್? ಇನ್ ದ್ಯಾಟ್ ಅನದರ್ 3 ಏನಾಗಿದೆ, ಆ್ಯಂಟಿಪೋಡಲ್ಸ್ ಆಗಿದೆ. ಸೊ 3 cells ಪ್ರೆಸೆಂಟ್ ಎಟ್ ದ ಚಲಾಸಲ್ ಎಂಡ್. ಸೊ ದಿಸ್ ಇಸ್ ಚಲಾಸಲ್ ಎಂಡ್ ಅಲ್ವಾ? ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅನದರ್ 3 ಇಲ್ಲಿದ್ದಾವೆ. ದಟ್ ಇಸ್ ಕಾಲ್ಡ್ ಎಸ್ ಆ್ಯಂಟಿಪೋಡಲ್ಸ್. ಓಕೆ, ಅಟ್ ದ ಅನದರ್ ಎಂಡ್. ಇನ್ನು ರಿಮೈನಿಂಗ್ ಎಷ್ಟು? 2 cells ಅಲ್ವಾ? ಸೊ ಸೆಂಟ್ರಲ್ ಸೆಲ್ಸ್. ಸೊ ಇಲ್ಲಿ 2 cells ಇದೆ ನೋಡಿ, ಸೆಂಟ್ರಲ್ ಸೆಲ್. ಇಟ್ ಈಸ್ ಕಾಲ್ಡ್ ಆಸ್ 2 polar nuclei. So these are the 2 polar nuclei present at the center of the cell. This much is about the embryo sac. ಮತ್ತೆ ಏನಾಗುತ್ತೆ, ಇಟ್ ಜಸ್ಟ್ ಲೈಕ್ ಫೈನಲಿ ಇಷ್ಟು ಫಾರ್ಮ್ ಆಯ್ತಲ್ವಾ? ಈಗ ಈ ಡಯಾಗ್ರಾಮ್ ಅರ್ಥ ಆಯಿತು ನಿಮಗೆ. 3 cells ಮೈಕ್ರೋಪೈಲರ್ ಎಂಡಲ್ಲಿ ಆ್ಯಂಡ್ ಅನದರ್ 3 cells ಚಲಾಸಲ್ ಎಂಡಲ್ಲಿ. ಸೊ ದೋಸ್ ಆರ್ ಕಾಲ್ಡ್ ಎಸ್ ಆ್ಯಂಟಿಪೋಡಲ್ಸ್ ಆ್ಯಂಡ್ ಸೆಂಟ್ರಲ್ ಸೆಲ್ ದಟ್ ಆರ್ 2 polar nuclei present in the center. ಈಗ ಏನಾಗುತ್ತೆ ಅಂದರೆ ಲೈಕ್ ಉಲ್ಟಾ ಆಗುತ್ತೆ. ಈ ಎಂಡ್ ಈ ಕಡೆ ತಿರ್ಕೊಳ್ಳುತ್ತೆ, ಜಸ್ಟ್ ಹಿಂಗೆ ತಿರ್ಕೊಳ್ಳುತ್ತೆ ಆ್ಯಂಡ್ ದಿಸ್ ಗೋಸ್ ಟು ದಿ ಸೈಡ್. ಅಂದರೆ ಚಲಾಸಲ್ ಎಂಡು ಮೇಲೆ ಹೋಗುತ್ತೆ ಆ್ಯಂಡ್ ದಿಸ್ ಮೈಕ್ರೋಪೈಲರ್ ಎಂಡ್ ಕೆಳಗಡೆಗೆ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ನಾವು ದಿಸ್ ಚಲಾಸಲ್ ಎಂಡ್ ಮೇಲೆ ಇದೆ ಅಲ್ವಾ, ಆ್ಯಂಡ್ ದಿಸ್ ಮೈಕ್ರೋಪೈಲ್ ಕೆಳಗಡೆ ಬಂತು. ಓಕೆ, ಇಲ್ಲಿ ನೋಡಿ, ಮೈಕ್ರೋಪೈಲ್ ಆಗಲೇ ಮೇಲೆ ಇತ್ತು. ಸೊ ಈಗೆಲ್ಲಿದೆ? ಡೌನಲ್ಲಿದೆ, ರೈಟ್? ಆ್ಯಂಡ್ ಚಲಾಸಲ್ ಎಂಡು ಇಲ್ಲಿ ಇತ್ತು ಆ್ಯಂಡ್ ಫೈನಲಿ ಇಟ್ ಕೇಮ್ ಟು ಅಪ್ಪರ್ ಸೈಡ್. ಸೊ ಇಷ್ಟು ಆಲ್ ಅಬೌಟ್ ದ ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ ಪ್ರೋಸೆಸ್. ಓಕೆ, ಸೊ ಫೈನಲಿ ಎಲ್ಲ ಸೇರಿಸಿ ಐ ಹ್ಯಾವ್ ಶೋಡ್ ಯು ಹಿಯರ್. ಓಕೆ, ಐ ಹ್ಯಾವ್ ಶೋಡ್ ಯು ಹಿಯರ್ ಆಲ್ ಅಬೌಟ್ ದಿಸ್. ಸೊ 1 ನ್ಯೂಕ್ಲಿಯಸ್ ಇದ್ದಿದ್ದು 2 ಫಾರ್ಮ್ ಆಯಿತು, ರೈಟ್? ಅಗೇನ್ 4 ಆಯಿತು. ದಟ್ ಇಸ್ ಕಾಲ್ಡ್ ಆಸ್ ಮೆಗಾಸ್ಪೋರ್ ಟೆಟ್ರಾಯ್ಡ್. ಓಕೆ, ಸೊ ಇದರಲ್ಲಿ 1 ನ್ಯೂಕ್ಲಿಯಸ್ ಮಾತ್ರ ಫಂಕ್ಷನಲ್ ಆಗಿರುತ್ತೆ, ರಿಮೈನಿಂಗ್ 3 ಡಿಜನ್ರೇಟ್ ಆಗುತ್ತೆ ಅಂತ ಹೇಳಿದೆ. ಸೊ ಆ 1 ಫಂಕ್ಷನಲ್ ಸೆಲ್ ಬಂದು ಇಟ್ ಡಿವೈಡ್ಸ್ ಟು ಫಾರ್ಮ್ 2 ನ್ಯೂಕ್ಲಿಯಸ್. ಓಕೆ, ದೆನ್ 4 ನ್ಯೂಕ್ಲಿಯೇಟ್ ಸ್ಟೇಜ್ ಮತ್ತು 8 ನ್ಯೂಕ್ಲಿಯೇಟ್ ಸ್ಟೇಜ್. ಫೈನಲಿ ಇಟ್ ಫಾರ್ಮ್ಸ್ ಅನ್ ಎಂಬ್ರಿಯೋ ಸ್ಯಾಕ್ ದಟ್ ಈಸ್ ಇಮ್ಮೆಚ್ಯೂರ್ಡ್. ನೆಕ್ಸ್ಟ್ ಆಮೇಲೆ ಫೈನಲ್ ಆಗಿ ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಎಗ್ ಅಪರ್ಚರ್ಸು, ಸಿನರ್ಜಿಡ್ಸು, ಎಗ್ಸು ಆ್ಯಂಡ್ ಆ್ಯಂಟಿಪೋಡಲ್ಸ್
ಆ್ಯಂಡ್ ಸೆಂಟ್ರಲ್ ಸೆಲ್ಸ್ ದಟ್ ಇಸ್ ಪೋಲಾರ್ ನ್ಯೂಕ್ಲಿಯೈ ಪ್ರೆಸೆಂಟ್ ಟೋಟಲಿ 8 ನ್ಯೂಕ್ಲಿಯಸ್ ಇಲ್ಲಿ ಕಾಣುತ್ತೆ ನಿಮಗೆ. ಫೈನಲಿ ಇದು ಉಲ್ಟಾ ಆಗುತ್ತೆ, ಮೀನ್ಸ್ ಹ್ಯಾಸ್ ಐ ಟೋಲ್ಡ್ ಯು ಮೈಕ್ರೋಪೈಲೆಂಟ್ ಕೆಳಗಡೆ ಬರುತ್ತೆ ಆ್ಯಂಡ್ ಸಲಾಸೆಲೆಂಟ್ ಮೇಲೆ ಹೋಗುತ್ತೆ. ದಿಸ್ ಮಚ್ ಇಸ್ ಅಬೌಟ್ ದ ಮೆಗಾಸ್ಪೋರೋಜೆನೆಸಿಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಪಾಲಿನೇಷನ್ ನೋಡೋಣ. ಸೊ ಈಗ ಇಷ್ಟು. ಓಕೆ, ಕ್ಲಾಸ್ ಮಾಡಿದ್ದು ಹಾಗಂಗೆ ರಿವಿಷನ್ ಮಾಡ್ತೀರಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. Thank you. All the class notes and other study materials provided in our Vital Biology Telegram group. Link is provided below in the description box. Like, share, subscribe and press on the bell button for the notification of newly updated classes.